ಹಿಂದುಳಿದ ಸಮುದಾಯಗಳು ಶೈಕ್ಷಣಿಕವಾಗಿ ಮುಂದುವರೆದು ಸಂವಿಧಾನಬದ್ಧವಾದ ಹಕ್ಕುಗಳನ್ನು ಪಡೆದು ಸಾಮಾಜಿಕವಾಗಿ ರಾಜಕೀಯವಾಗಿ ಶಕ್ತಿ ಪಡೆಯಬೇಕು ಎಂದು ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಚಿಕ್ಕಸಣ್ಣೆ ಗೇಟ್ ಹತ್ತಿರ ಎಸ್ಎಸ್ಬಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಗಾಣಿಗರ ಕಾರ್ಯಾಗಾರವನ್ನು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದರು. ಇನ್ನು ಸಮಾವೇಶದಲ್ಲಿ ಅವರು ಮಾತನಾಡಿ, ಹಿಂದುಳಿದ ಸಮುದಾಯಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕಾಗಿ 1930ರಲ್ಲಿ ಜಾತಿ ಸಮೀಕ್ಷೆ ಮಾಡಲಾಗಿತ್ತು. ಆ ನಂತರ ಬಂದಂತಹ ಯಾವ ಸರ್ಕಾರಗಳು ಜಾತಿವಾರು ಸಮೀಕ್ಷೆ ಮಾಡಿಲ್ಲ. ರಾಜ್ಯದಲ್ಲಿ 2013ರಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸೇರಿದಂತೆ ತಳ ಸಮುದಾಯಗಳ ಜೀವನ ಮಟ್ಟ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದು ಯಾವ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳು ಸಿಕ್ಕಿವೆ ಎಂದು ಪರಿಶೀಲಿಸಲು ಹಿಂದುಳಿದ ವರ್ಗಗಳ ಇಲಾಖೆಯ ಮುಖಾಂತರ ಜಾತಿ ಸಮೀಕ್ಷೆ ಮಾಡಿಸಿದ್ದೆ. ಆದರೆ ನಂತರ ಬಂದ ಕುಮಾರಸ್ವಾಮಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇವರ್ಯಾರು ಈ ವರದಿಯನ್ನ ಬಹಿರಂಗ ಮಾಡಲಿಲ್ಲ. ಅವರು ಮಾಡುವುದೂ ಇಲ್ಲ. ಪುನಃ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜಾತಿವಾರು ಜನಗಣತಿಯ ವರದಿಯನ್ನ ಬಹಿರಂಗ ಮಾಡಿ ಯಾವ ಸಮುದಾಯಗಳಿಗೆ ಶಕ್ತಿ ನೀಡಬೇಕು ನಾವು ನೀಡುತ್ತೇವೆ. ಡಾ ಬಿಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಉತ್ತಮ ಸಂವಿಧಾನ ಜಾರಿಗೆ ತಂದಿದ್ದರೆ, ದೇವರಾಜ್ ಅರಸು ಮುಖ್ಯಮಂತ್ರಿಯಾಗಿದ್ದಾಗ ಜಾತಿವಾರು ಮೀಸಲಾತಿ ನೀಡಿ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿ ತುಂಬಿಸುವಂತಹ ಕೆಲಸ ಮಾಡಿದ್ದಾರೆ. ಬಸವಣ್ಣ, ಬುದ್ಧ ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿದರು. ಆದರೆ ಬಿಜೆಪಿಯವರು ಬಸವಣ್ಣನ ಹೆಸರೇಳಿಕೊಂಡು ಅವರ ತತ್ವ ಸಿದ್ಧಾಂತಗಳಿಗೆ ತದ್ವಿರುದ್ಧವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದರು. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗದೆ ಹೋಗಿದ್ರೆ ಇಂಥ ಸಂವಿಧಾನ ಈ ದೇಶಕ್ಕೆ ಸಿಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೆ ಕೆಲವು ಪಟ್ಟಭದ್ರ ಏನ್ ಮಾಡ್ತಾ ಇದ್ದಾರೆ, ನಾವು ಸಂವಿಧಾನನೇ ಬದಲಾವಣೆ ಮಾಡ್ಕೊಡ್ತೀವಿ ಅಂತ ಹೇಳಿ. ಅಂಬೇಡ್ಕರ್ ಅವರು ಸಂವಿಧಾನನ ಬದಲಾವಣೆ ಮಾಡ್ಕೊಡ್ತೀವಿ, ಯಾಕಂದ್ರೆ ಸಂವಿಧಾನ ಎಲ್ಲರಿಗೂ ಸಮಾನತೆಯನ್ನ ಕಲ್ಪಿಸ್ಕೊಡ್ತದೆ, ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ತದೆ. ಅದರಿಂದ ಸಂವಿಧಾನ ಬದಲಾವಣೆ ಮಾಡ್ತದೆ. ಇಂಥವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಗೊತ್ತಾಯ್ತಾ ನಿಮಗೆ? ಯಾರು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಶೋಷಿತ ವರ್ಗದವರ ವಿರೋಧಿಗಳು ಅಂತೇಳಿ ನಾವು ತೀರ್ಮಾನ ಮಾಡ್ತೇವೆ. ಶೋಷಿತ ವರ್ಗದವರ, ಹಿಂದುಳಿದವರ, ಅವಕಾಶ ವಂಚಿತರಾದವರ ವಿರೋಧಿಗಳು. ಇದು ಬಹಳ ಸ್ಪಷ್ಟತೆ ಇರಬೇಕು ನಮಗೆ. ಮೀಸಲಾತಿ ಬಗ್ಗೆ ಬಹಳ ಜನ ಮೊದಲು ಟೀಕೆ ಮಾಡ್ತಿದ್ರು. ಈ ಟೀಕೆ ಮಾಡೋದು ಬಿಟ್ಟವ್ರೆ. ಯಾಕಂತಂದ್ರೆ ಬಹುಶಃ ಯಾರು ಮೀಸಲಾತಿಯಿಂದ ಹೊರಗಡೆ ಇಲ್ಲ. ಗೊತ್ತಾ ನಿಮ್ಗೆ ಅದು? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಕೂಡ ಈಗ 10% ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಅವರಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದ ಜಾತಿ, ಹಿಂದುಳಿದವರಿಗೆ, ಆರ್ಥಿಕವಾಗಿ ದುರ್ಬಲರಾದವರಿಗೆ ಮೇಲ್ಜಾತಿಯನ್ನ ತಿದ್ದುಪಡಿ ಮಾಡಿ ಅವ್ರಿಗೂ ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ. 10% ಮೀಸಲಾತಿ ಕೊಟ್ಟಿದ್ದಾರೆ. ಈಗ ಮೀಸಲಾತಿ 50% ಇಲ್ಲ. ನಂಗೆ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ನವರು ಮಹಾರಾಷ್ಟ್ರದವರಿಗೆ, ಮರಾಠ ಜನರಿಗೆ 15% ಮೀಸಲಾತಿ ಕೊಟ್ಟಿದ್ದಾಗ ಮೀಸಲಾತಿ 50% ಮೀರಬಾರದು ಅಂತ ಯಾಕೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ಐ ಡು ನಾಟ್ ನೋ. ಮೀಸಲಾತಿ ಇವತ್ತು 60% ಇರೋದು. 50 + 10. $50 + 10. ಇಂದಿರಾ ಸಹಾನಿ ಕೇಸು 1992 ಇಸ್ವಿ
ಮಂಡಲ್ ಕಮಿಷನ್ ರಿಪೋರ್ಟ್ ಇದೆಯಲ್ಲ ಅದನ್ನ ಚಾಲೆಂಜ್ ಮಾಡಿ ವಿರೋಧ ಇದ್ರೂ ಕೂಡ ಲೆಕ್ಕಿಸ್ತೇನೆ ಮೀಸಲಾತಿ ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇತ್ತು. ಸ್ವಾತಂತ್ರ್ಯ ಬಂದ ಮೇಲೆ ಅದಕ್ಕೆ ತಗನಾಕಿದ್ರು. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದಲ್ಲಿ ಒಂದು ಸಮಿತಿ ಆಯಿತು, ನಾಗರಗೌಡ ಸಮಿತಿ ಅಂತ. ಬಳ್ಳಾರಿ ನಾಗರಗೌಡ ಅಂತ ಹೇಳಿ ಮಂತ್ರಿ ಆಗಿದ್ದವರು. ಈ ನಾಗರಗೌಡ ಜಾಲಿ ಅಂತೀವಲ್ಲ, ಜಾಲಿ ಗಿಡಗಳು ನೋಡಿದ್ದೀರ ಈಗ? ಬಳ್ಳಾರಿ ಜಾಲಿ, ಅದನ್ನೇ ನಾಗರಗೌಡ ಜಾಲಿ ಅಂತ ಕರೀತಾರೆ. ನಾಗರಗೌಡ ಜಾಲಿ, ಬಳ್ಳಾರಿ ಜಾಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಯಿತು. ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದಲ್ಲಿ ಸ್ವತಂತ್ರ ಭಾರತದಲ್ಲಿ ಅವರೊಂದು ವರದಿ ಕೊಟ್ಟರು. ಅದು ಜಾಲಿ ಕೊಟ್ಟಿಲ್ಲ, ರಿಜೆಕ್ಟ್ ಮಾಡಿದ್ರು. 10,000 ರೂಪಾಯಿ ಪರಿಹಾರ ಮಾಡಿದ್ದಾರೆ. ಇದೆಯಲ್ಲ, ಯಾಕೆ ತಗಾಕಿದ್ರು? ಯಾಕೆ ತಗಾಕಿದ್ರು? ಏನಾವೆಲ್ಲ ಹಿಂದುಳಿದವರು ಪರವಾಗಿದ್ದವರು ತಗಾಕಿದ್ರ? ನೀವೆಲ್ಲ ವಿದ್ಯಾವಂತರಿದ್ದೀರಿ, ತಿಳ್ಕೊಳ್ಳಿ ಇದನ್ನ. Now it is since 2 years this program is stopped. Since 2 years program is stopped. ನಮಗೇನು ಆಗಿಲ್ಲ, ಕೇಳಬೇಕು ಬೇಡ, ಇವೆಲ್ಲ ಚರ್ಚೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಪರಿಶಿಷ್ಟ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ಯಾಕಾಯ್ತು ಗೊತ್ತಾ? The first amendment to the Indian Constitution to give reservations to backward community. ಮಾಡಿ ಹಿಂದುಳಿದವ್ರಿಗೂ ಮೀಸಲಾತಿ ಕೊಡಬೇಕು ಅಂತ ಮಾಡಿದವರು ಮಾಡಿದ್ದು ಮೊದಲನೇ ತಿದ್ದುಪಡಿ ಮೂಲಕ. ಇದ್ರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾರೆ ಕೇಂದ್ರದಲ್ಲಿ. HR ಮಿನಿಸ್ಟರ್ ಆಗಿದ್ರು ಅರ್ಜುನ್ ಸಿಂಗ್ ಅಂತ. ಅವರು IIL ಇನ್ಸ್ಟಿಟ್ಯೂಷನ್ ಇರ್ತಾವಲ್ಲ, IIT, IIM, ಅವ್ರು ಯಾರು ಬಸವರಾಜ್ ಹೇಳ್ತಿದ್ರಲ್ಲ, IIT ಓದಬೇಕು, IIM ಓದಲಿಲ್ಲ. ಅರ್ಜುನ್ ಸಿಂಗ್ ಅವರು ಆದೇಶ ಮಾಡಿ IIL ಇನ್ಸ್ಟಿಟ್ಯೂಷನ್ಗಳೆಲ್ಲ ಕೂಡ ಮೀಸಲಾತಿ ಕೊಡಲೇಬೇಕು ಹಿಂದುಳಿದವರಿಗೆ ಅಂತ ಹೇಳಿ ಆದೇಶ ಮಾಡಿದವರು ಮಿಸ್ಟರ್ ಅರ್ಜುನ್ ಸಿಂಗ್. ಇವೆಲ್ಲ ನೀವು ತಿಳ್ಕೊಳ್ಳದೆ ಬಂದ್ರೆ ನಿಮ್ಮ ನಿಲುವನ್ನೆಲ್ಲ ಸ್ಪಷ್ಟಪಡಿಸೋದೇನಪ್ಪ, ಕ್ಲಾರಿಟಿ ಇರಬೇಕಲ್ಲ ನಿಮಗೆ. ರಾಜಕೀಯ ಕ್ಲಾರಿಟಿ ಇರಬೇಕು, ಸಾಮಾಜಿಕ ಕ್ಲಾರಿಟಿ ಇರಬೇಕು, ಆರ್ಥಿಕ ಕ್ಲಾರಿಟಿ ಇರಬೇಕು. ಬಸವಾದಿ ಶರಣರು, ಬುದ್ಧ, ಅವೆಲ್ಲರೂ ಕೂಡ ಜಾತಿ ಹೋಗ್ಬೇಕು ಅಂತ ಮಾಡಬೇಕು. 850 ವರ್ಷಗಳ ಕೊಡ್ಬೇಕು. ಏನ್ ಬಸವಣ್ಣವ್ರ ಅನುಭವ ಮಂಟಪ ಮಾಡೋದು, ಶ್ರೇಣೀಕೃತ ಸಮಾಜ ಇರಬಾರ್ದು, ಆರ್ಗ್ಯಾನಿಕಲ್ ಸೊಸೈಟಿ ಇರಬೇಕು, ಎಲ್ಲರೂ ಸಮಾನವಾಗಿರ್ಬೇಕು ಅಂತ ಅನುಭವ ಮಂಟಪ ಮಾಡೋದು. ಬಸವಾದಿ ಶರಣರು ಹೇಳಿದ್ರು, ಇವನಾರವ 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 ಎಂದೆನಿಸಲಿದಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ದಿ
ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ವಚನ ಹೇಳೋದು ಇವ ನಾನವ ಇವ ನಾರವ ಇವ ನಾರವ ಅಂತ ವಚನ ಹೇಳಿ ಇವ ನಮ್ಮವ ಇವ ನಮ್ಮವ ನಮ್ಮವ ಅಂತ ಹೇಳ್ಬಿಟ್ಟು ಸೊ ಈ ಸಮಾಜದಲ್ಲಿ ಅದಕ್ಕೆ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಗೊತ್ತಾ, political power is a key for the progress of every community. It's a key, master key for progress of every community. ರಾಜಕೀಯ ಪ್ರಾತಿನಿಧ್ಯರು ಕೂಡ ಇರಬೇಕು. ಅದಕ್ಕೆ ಮೀಸಲಾತಿ ಮಾಡುವುದು ಸ್ಥಳೀಯ ಸಂಸ್ಥೆಗಳಲ್ಲಿ, ಪಂಚಾಯತ್ಗಳಲ್ಲಿ ಶಿಕ್ಷಣದ ಇಲ್ಲ. ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಇವೆಲ್ಲ ಬಂದ್ಬಿಡ್ತಾರೆ. ಕೆಟಗರಿ 1, ಕೆಟಗರಿ 1, 2A, 2B, 3A, 3B. ಈಗ ಮೇಲ್ಜಾತಿಯ ಬಡವರಿಗೂ ಮೀಸಲಾತಿ ಕೊಡ್ತೀವಿ ಅಂತ 10% ಕೊಡ್ತೀವಿ. ಇಂದಿರಾ ಸಹಾಯ ಕೇಸ್ನಲ್ಲಿ ಮೀಸಲಾತಿ 50 ಅವರು ಮಾತ್ರ 10% ಅಂತೇನಿಲ್ಲ. Under the special circumstances, it can be relaxed. So, ನಾವೆಲ್ಲರೂ ಕೂಡ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಶ್ರಮಜೀವಿಗಳಾಗಿ ಎಲ್ಲಾ ಸಮುದಾಯಗಳಿಗೆ ಪರೋಕ್ಷವಾಗಿ ನೆರವಾಗುತ್ತಿರುವ ಗಾಣಿಗ ಸಮುದಾಯಕ್ಕೆ ಶಕ್ತಿ ತುಂಬಿಸುವಂತಹ ಕೆಲಸ ಮಾಡಬೇಕಾಗಿದೆ. ಸಮುದಾಯದವರು ಒಗ್ಗಟ್ಟಿನಿಂದ ಕೂಡಿರಬೇಕು. ಮನುಷ್ಯನ ಆರೋಗ್ಯ ರಕ್ಷಣೆಯಲ್ಲಿ ಅವರ ಪಾತ್ರ ಮಹತ್ತರವಾಗಿದೆ. ರಾಜ್ಯದಲ್ಲಿ ಎಲ್ಲಾ ಹಿಂದುಳಿದ ಸಮುದಾಯಗಳ ಜನರನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳು ತಿಳಿದುಕೊಳ್ಳುತ್ತಿದ್ದೇನೆ. ಮುಂದಿನ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಎಲ್ಲಾ ಸಮುದಾಯಗಳ ಮೂಲ ಬೇಡಿಕೆಗಳನ್ನ ಸೇರಿಸಿಕೊಂಡು ಈಡೇರಿಸಲಿಕ್ಕಾಗಿ ಕಾರ್ಯಕ್ರಮಗಳು ರೂಪಿಸಲಾಗುತ್ತದೆ. ಎಲ್ಲಾ ಸಮುದಾಯಗಳು ಬೆಳೆಯಲಿಕ್ಕಾಗಿ ಅವಕಾಶ ಮಾಡಿಕೊಡುತ್ತೇವೆ. ಎಲ್ಲಾ ಸಮುದಾಯಗಳಿಗೆ ರಾಜಕೀಯ ಸಾಮಾಜಿಕ ಶಕ್ತಿ ಕೊಡುವುದು ನಮ್ಮ ಕರ್ತವ್ಯ. ಅದನ್ನ ನಾವು ಕೊಡುತ್ತೇವೆ. ನಾನು ಯಾರಿಗೂ ಭಯ ಪಡುವವನಲ್ಲ. ನನಗೆ ನಡುಕ ಬರುತ್ತೋ ಇಲ್ಲವೋ ಎಂದು ಕುಮಾರಣ್ಣನಿಗೆ ಗೊತ್ತಿದೆ. ಅಚ್ಚೆ ಕನ್ನಡ ಮಾತನಾಡುತ್ತಾರೆ. ನಾನು ಹುಚ್ಚಾಸ್ಪತ್ರೆಗೆ ಹೋಗಲಿಕ್ಕೆ ಸಿದ್ದನಾಗಿದ್ದೇನೆ. ಈಶ್ವರಪ್ಪ ಬೆಡ್ ಸಿದ್ಧ ಮಾಡಿಕೊಂಡಿರಲಿ. ಕಾಂಗ್ರೆಸ್ ಶಾಸಕರು 20 ಮಂದಿ ಬಿಜೆಪಿ ಸಂಪರ್ಕದಲ್ಲಿದ್ದರೆ ನಾವೆಲ್ಲರೂ ಈ ಬಗ್ಗೆ ಮಾತನಾಡಿಲ್ಲ ಎಂದರು. ಅರ್ಶದ ಕೊಂಬು ಕಟ್ಬೋದು, ಹೂವನ್ನು ಎಕ್ಸ್ಚೇಂಜ್ ಮಾಡ್ಕೋಬಹುದು, ಮನೆಯನ್ನು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅದು ಒಂದು ಧರ್ಮ. ಮನೆ ಕೆಲವರು ಲೆಕ್ಕಾಚಾರ ಆಗ್ತಾರಪ್ಪ, ಇಲ್ಲ ನನ್ನ ಜಾತಿ ನಂಬಿಕೆ ಇಲ್ಲ, ಧರ್ಮ ನಂಬಿಕೆ ಇಲ್ಲ. ಅರೆ ಇಷ್ಟೆಲ್ಲ ಸಾಧನೆ ಮಾಡಿಕೊಂಡು ಬದುಕಿರ್ತಾನಲ್ಲ, ಅವನು ಸಾಯ್ಬೇಕಾದ್ರೆ ಸುಡಬೇಕೋ ಊಡಬೇಕು ಅಂತ ತೀರ್ಮಾನ ಮಾಡೋದು ಯಾರು? ಆ ಧರ್ಮಿಷ್ಠೇ ತೀರ್ಮಾನ ಮಾಡುವುದು. ಹಂಗೆ ನೀವು ಬಿಟ್ಟರು ನಾನು ಬಿಟ್ಟರು ಧರ್ಮ ನಮ್ಮನ್ನ ಬಿಡುವುದಿಲ್ಲ. ಆದ್ರಿಂದ ನೀವು ಯಾರು ನಾನು ಆ ಜಾತಿಯವನು ಈ ಜಾತಿಯವನು ನನ್ನ ಕೀಳು ಜಾತಿಯವನು ನನ್ಗೆ ಏನು ಆಗುದಿಲ್ಲ, ನನ್ಗೆ ಏನಿಲ್ಲ, ನಮ್ಮನ್ನ ಬಹಳ ಹಿಂದುಳಿದವರು ಅಂತ ನೋಡ್ತಾರೆ, ನಾವು ಹಿಂದುಳಿದವರು ಅನ್ನೋ ಪ್ರಶ್ನೆ ಇಲ್ಲಿ ಬೇಡ. ಏನಾನು ಮಮ್ಮಾಡು ಕೈಗೆ ದೊರಜ ಹುದ್ದುಗವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದರಿಂದ ಜಗದ ಹುಡುಗರಿಗೆ ತಾಳ ನೀಡುವುದು ಮಂಕುತಿಮ್ಮ ಅಂತ. ಈ ದೇಗುಲದ ಕುಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಅವಕಾಶ ಇದೆ. ಇದು ಡಿವಿಜಿಯವರು ಹೇಳಿದಂತ ಮಾತು. ಈಗ ತಾನೇ ನಮ್ಮ ಕೈಲಿ ಜ್ಯೋತಿನ ಬೆಳೆಸಿದ್ರು. ಆ ಜ್ಯೋತಿಗೆ ಪ್ರಕಾಶ ಬರಬೇಕು. ಪ್ರಕಾಶ ಹಚ್ಚಬೇಕಾದ್ರೆ ಎಣ್ಣೆ ಇತ್ತು. ಬಹಳ ಹೆಮ್ಮೆಯಿಂದ ಹೇಳಿದ್ರೆ ನಾವು ಮಾಡಿದೋ ಎಣ್ಣೆನ ಅಂತ ಹೇಳ್ತೇವೆ. ಸಮಾಜದ ಬೆಳಕನ್ನ ಕೊಡ್ಲಿಕ್ಕೆ, ಸಮಾಜದಲ್ಲಿ ಶುಭ ಕಾರ್ಯವನ್ನು ಮಾಡಲಿಕ್ಕೆ, ಭಕ್ತಕ್ಕೂ ಭಗವಂತನಿಗೂ ನೇರವಾದಂತಹ ಸಂಬಂಧವನ್ನು ಬೆಳೆಸಲಿಕ್ಕೆ ಈ ಗಾಣಿಗ ಉತ್ಪತ್ತಿ ಆದ ಅನ್ನೋದನ್ನ ಮರಲಿಕ್ಕೆ ಸಾಧ್ಯ.
ಹಿಂದೆ. ಸೊ ಈ ಎಣ್ಣೆ ಇಲ್ಲ, ತಲೆಗೂ ಎಣ್ಣೆ ಇಲ್ಲ, ಮೈಗೂ ಎಣ್ಣೆ ಇಲ್ಲ, ದೀಪಕ್ಕೂ ಎಣ್ಣೆ ಇಲ್ಲ. ಇದು ನಮ್ಮ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಇತಿಹಾಸದಲ್ಲಿ ಬಂದಂತ ಒಂದು ವೃತ್ತಿ. ಯಾರು ನಾವೇನು ಕಡಿಮೆ, ಬರೀ ಸಣ್ಣ ಸಮಾಜ ಇದೆ. ಯಾವ ಸಣ್ಣ ಸಮಾಜ? ಸುದರ್ಶನ್ ಏನು ಕಡಿಮೆ ಇದ್ದಾರೆ, ಬಿಜೆಪಿ ಸ್ವಾಮಿ ಎಂದು ಕಡಿಮೆ ಇದ್ರು, ಈ ಪ್ರೈಮ್ ಮಿನಿಸ್ಟರ್ ಎಂದು ಕಡಿಮೆ ಇದ್ರು, ಬೇರೆ ಬೇರೆ ಲೀಡರ್ಗಳೆಲ್ಲ ಬಂದಿದ್ದಾರೆ. ಈಗ ಸೌಲಭ್ಯ ಉತ್ತರ ಕರ್ನಾಟಕದಲ್ಲೆಲ್ಲ ಬಸವಣ್ಣನಿಗೆ ಇದಕ್ಕೆ ಈಡಾಗ್ಬಿಟ್ಟು ಸುಮಾರು ಜನ ನಮ್ಮ ಡೆಪ್ಟಿ ಸಿಎಂ ಆಗಿದ್ದರು, ಬೇರೆ ಬೇರೆ MLCಗಳು, ನಮ್ಮ ಮೋಹನ್ ಶೆಟ್ಟಿ, ಶಾರದಾ ಮೋಹನ್ ಶೆಟ್ಟಿ ಅವರೆಲ್ಲ ಮಾನವ ಧರ್ಮ. ಸೊ ಅದರಲ್ಲಿ ನಿಮ್ದು ಒಂದು ಪವಿತ್ರವಾದಂತಹ ಪಾತ್ರ ಇದೆ. ಇವತ್ತು ನಾನು ನಿಮ್ಮ ಹತ್ರ ಬಂದಿರೋದು ನಿಮ್ಮ ಭಾಷಣಕ್ಕೆ ನಾನು ನಿಮ್ಮ ಧ್ವನಿ ಆಗಬೇಕು. ನಿಮ್ಮ ಸಮಸ್ಯೆ ಏನು, ಮುಂದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡ್ತೀರಿ. ಹಿಂದೆ ಎಲ್ಲ ದೇವರಾಜ ಅವರು ನಿಮಗೆ ಅಡಿಪಾಯ ಹಾಕೊಂಡಿದ್ದಾರೆ. ಪ್ರಥಮವಾಗಿ MLC ಆದವರು, MLA ಆದವರು ಯಾರೇ ಆಗಲಿ ಆ ಕಾರಣದಲ್ಲಿ ಈ ಪಕ್ಷ ನಿಮ್ಮನ್ನ ಗುರುತಿಸದೆ ನಿಮ್ಮ ವಿಚಾರಧಾರೆಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಮುಂದೆ ಜನರ ಮುಂದೆ ಹೋಗ್ಬೇಕಾದ್ರೆ ನಾನು ನಿಮ್ಮ ಒಬ್ಬನೇ ಭೇಟಿ ಮಾಡ್ತೇನೆ. ಮಂಗಳೂರಿಗೆ ಹೋಗಿ ನಾವೆಲ್ಲ ಸೇರಿ ಬೇರೆ ಸವಿತ ಸಮಾಜದವ್ರು ಭೇಟಿ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಮಾಡಿದ ಎಲ್ಲ ಯಾರ್ಯಾರು ನಮ್ಮ ವೃತ್ತಿಯ ಧರ್ಮವನ್ನ ಉಳಿಸ್ಕೊಂಡು ಈ ಸಮಾಜದ ಜಾತಿಲಿ ಹುಟ್ಟಿ ಎಲ್ಲರಿಗೂ ತಂದೆ ಆದಂತ ಒಂದು ಶಕ್ತಿ ಇರ್ತದೆ. ಅದಕ್ಕೆ ನಾನು ನಿಮ್ಗೆ ಹೇಳೋದಿಷ್ಟೇ, ನಿಮ್ಮಲ್ಲಿ ಏನೋ ಕಡಿಮೆ ಇದೆ ಅಂತ ಹೇಳಿ ನೀವು ಅನ್ಕೊಳಕ್ ಹೋಗ್ಬೇಕು. ಆ ಕಾಲ ಹೊಂಟೋಯ್ತು. ವೃತ್ತಿ ಮಾಡಿದ್ವಿ, ಎಷ್ಟೋ ಜನ ವೃತ್ತಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಆಗ ಒಂದು ಹೊರಗಡೆಯಿಂದ ಬಂದ್ಬಿಟ್ಟಿದ್ವಿ. ನನಗೂ JMT ರಾಜನ್ ಬಹಳ ಹತ್ತಿರವಾದ ಸ್ನೇಹಿತರು. ನನಗೆ ಅವ್ರ ಮಕ್ಕಳು, ಅವರು JMT ರಾಜನ್, ನಾನೆಲ್ಲ ಸ್ಟೂಡೆಂಟ್ ಇಟ್ಟಿದ್ದಾರೆ. ಬಹಳ ಹತ್ತಿರದಿಂದ ಬಂದೆ. ನಿಮ್ಮ SLN ಚಾರಿಟೀಸ್ ಇದ್ರು ಕೂಡ ನನ್ನ ಬಹಳ ಹತ್ತಿರದಿಂದ ನಾನು ಬಂದೆ, ಅನೇಕ ಸ್ನೇಹಿತರು. ಆವತ್ತಿನ ಕಾಲದಲ್ಲೇ ಒಳ್ಳೆ ಒಂದು ಫೌಂಡೇಶನ್ ಪ್ರಾರಂಭ ಮಾಡಿದ್ವಿ. ಆದ್ರೆ ಒಂದು ನೀವು ಯಾರು, ನಾನು ನಿಮ್ದೊಂದು ಸಮಾಜಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ವೃತ್ತಿ ಇದೆಯಲ್ಲ ಗಾಣಿಗ ಸಮಾಜ, ಇಂಡಿವಿಜುವಲ್ ಆಗಿ ಮಾಡೋರಲ್ಲ. ಗಾಣಿಗರು ಅಂತ ಅಂದ್ರೆ 4 ಜನಕ್ಕೆ ಉದ್ಯೋಗ ಕೊಟ್ಟಂತ ಸಮಾಜ. ನೀವೆಲ್ಲೋ ಕೆಲಸಕ್ಕೆ ನೌಕರಾಗಿ ಹೋಗ್ಬೇಡಿ. ನೀವು ಡೋಂಟ್ ಬಿ ಎನ್ ಎಂಪ್ಲಾಯರ್, ಬಿ ಎನ್ ಎಂಪ್ಲಾಯರ್. ಇದು ನನ್ನ ನಿಮ್ಗೆ ಇವತ್ತಿನ ಸಂದೇಶ. ಒಂದು ಮನವಿ, ನಿಮ್ ಶಕ್ತಿ ಇದೆ, ನಿಮ್ಮಲ್ಲಿ ನಿಮ್ಮ ಮಹಿಳಾ ರಕ್ತ ಬೆಳೆದಿದೆ. ಮನೆ ಹೋಗಿ ಊರೂರಿಗೆ ಹೋಗಿ ಎಣ್ಣೆ ಮಾರ್ಕೊಂಡು 10 ಜನರನ್ನ ವ್ಯಾಪಾರ ವೃತ್ತಿಯನ್ನ ಕಾಪಾಡ್ಕೊಂಡು ಬಂದಂತದ್ದು ಒಂದು ನಿಮ್ಮದೇ ಆದಂತ ಒಂದು ಪರಂಪರೆ ಇದೆ. ಅವತ್ತಂಗಿದ್ದು ಇವತ್ತು ದೊಡ್ಡ ಮಟ್ಟಕ್ಕೆ ಆಗ್ಬೋದು. ನಾವು ಹಿಂದುಳಿದವರು ಅಂತಾರೆ. ಆ ಲೆಕ್ಕಾಚಾರ ಬೇಡ ನಿಮ್ಗೆ. ಬೇರೆ ಸಮಾಜದಲ್ಲಿ ಲೆಕ್ಕಾಚಾರವಾಗ ಸ್ಥಾನಮಾನ ಕೊಡ್ಬೇಕಾದ್ರೆ ಅದರಲ್ಲಿ ಲೆಕ್ಕಾಚಾರ ಆಗೋಣ. ಈಗ ದೇವರಾಜ ಅರಸು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದರು. ಅವರು ಇವೆಲ್ಲ ಯೋಚನೆ ಮಾಡಿ ರಿಸರ್ವೇಶನ್ ಕೊಡ್ಲಿಲ್ವೇ? ಈ ಪಕ್ಷ ನಮ್ಮ ಪಕ್ಷ, ನಾನು ಪಕ್ಷದ ಅಧ್ಯಕ್ಷರಾಗ್ತಿದ್ದೀನಿ. ನಾವು ನಮ್ಮ ಪಕ್ಷ, ನಾನು ಬಿಜೆಪಿ ಹೋಲಿಕೆ ಮಾಡೋದಿಲ್ಲ, ದಳಕ್ಕೆ ಹೋಲಿಕೆ ಮಾಡೋದಿಲ್ಲ. ಈಗ ದೇವರಾಜ ಅರಸರು, ವೀರಪ್ಪ ಮೊಯ್ಲಿಯವರು, ಬಂಗಾರಪ್ಪನವರು, ಸಿದ್ದರಾಮಯ್ಯನವರು, ಇದೇನು ದೊಡ್ಡ ಸಮಾಜ ಬೇಕು. ರಾಮಕೃಷ್ಣ ಹೆಗಡೆ ಅವರು, ಇಲ್ಲಿ ಗುಂಡ್ರಾಯರು, ಸಮಾಜ ಚಿಕ್ಕದಿದೆ. ನಾಯಕತ್ವ ಇತ್ತು, ಅರ್ಹತೆ ಇತ್ತು. ಅದಕ್ಕೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವರಿಗೆ ಅವಕಾಶ ಕೊಟ್ಟಿದೆ. ಸೊ ನಾನು ಇಲ್ಲಿ ಜಾಸ್ತಿ ಮಾತಾಡಕ್ ಹೋದ್ರೆ ಸಿದ್ದರಾಮಯ್ಯ ತರ ಬಹಳ ಗಂಟೆ ನಾನು ಮಾತಾಡಬಹುದು, ಬೇಡ. ಈಗ ನಾನು ನಮ್ಮೆಲ್ಲ ಸಂಘಟನೆಗಳು ಹೇಳೋದಿಷ್ಟೇ, ನಾವು ಸಾಯಂಕಾಲವರೆಗೂ ನಡೆಸ್ತೀವಿ. ನಾನು ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೆ ಕೂತ್ಕೊಳ್ಳೋದು ಸಿದ್ಧ ಇದ್ದೀನಿ. ಆದ್ರೆ ನೀವು ನಿಮ್ಮ ಒಟ್ಟಾರೆ ನಿಮ್ಮ ಸಮಾಜದ ಸಮಸ್ಯೆ ಏನು, ನಾವು ನಿಮ್ಗೆ ಯಾವ ರೀತಿ ದಿಕ್ಕಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನಮ್ಗೆ ಆಸೆ. ಬಹಳ ಜನ ಲೀಡರ್ಸ್ ವೇಣುಗೋಪಾಲ್
ನಮ್ಮ ಪಕ್ಷದ ಲೀಡರು ಲಕ್ಷ್ಮಿ ಅವರಿದ್ದಾರೆ, ಸುದರ್ಶನ್ ಇದ್ದಾರೆ, ಇನ್ನು ಬಹಳ ಜನ ಲೀಡರ್ಸ್ ಇದ್ದಾರೆ. ಎಲ್ಲರಿಗೂ ಸ್ಥಾನಮಾನಗಳನ್ನ ಚಿಂತೆ ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ ಕೆಪಾಸಿಟಿನೂ ನೀವು ಬೆಳೆಸ್ಕೊಳ್ಬೇಕು. ಬೇರೆಯವರೆಲ್ಲ ಇದ್ದಾರೆ, ನೀವೆಲ್ಲ ಬೆಳೆಸ್ಕೋಬೇಕು. ಸೊ ಯಾವಾಗಲೂ ಕೂಡ ನಿಮ್ಮ ಜೊತೆ ಚಿಂತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನೇ ಸುದರ್ಶನ್ ಅವರಿಗೆ, ನಮ್ಮ ಲಕ್ಷ್ಮೀನಾರಾಯಣ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಗಾಣಿಗ ಸಮುದಾಯದ ಜನಾಂಗದ ಬಗ್ಗೆ ಕೂಡ ನಾವು ಚಿಂತೆ ಮಾಡಬೇಕು. ಇದನ್ನು ನಾವು ಬಿಡಕ್ಕಾಗಲ್ಲ. ಅವರಿಗೆ ರಾಜಕೀಯವಾಗಿ ಶಕ್ತಿ ತುಂಬಬೇಕು, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು, ಆರ್ಥಿಕವಾಗಿ ಸರ್ಕಾರ ಬಂದು ತುಂಬಬೇಕು, ಆರ್ಥಿಕವಾಗಿ. ಆಮೇಲೆ ಆ ವಿಚಾರ ಮಾತಾಡ ನೀವೆಲ್ಲ ಮಾಡ್ಕೊಂಡಿದ್ದೀವಿ. ಈ ಸರ್ಕಾರಗಳು ಏನ್ ಮಾಡಕ್ಕಾಗ್ತದೆ? ನಾವು ಮಾಡಬೇಕು. ಇನ್ನ ದೊಡ್ಡ ದೊಡ್ಡ ಇತಿಹಾಸ, ಧರ್ಮ, ಸಂಸ್ಕೃತಿ ಇವೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಸೊ ಆದ್ರೆ ತಮ್ಮ ಒಂದು ಜವಾಬ್ದಾರಿ ಇದೆ, ಅದನ್ನ ದಯವಿಟ್ಟು ಸಾಯಂಕಾಲದಲ್ಲಿ ಮಾಡಿ. ಒಂದು ಜನತಾ ಪಾರ್ಟಿ ಇದ್ದಾಗ ಅದು ರಚನೆಯಾಗಿ 70ನೇ ಇಸ್ವಿನಲ್ಲಿ ಟಿ.ವಿ. ನರಸಿಂಹರಾವ್ ಕಾಂಗ್ರೆಸ್ನ ಪ್ರಧಾನಮಂತ್ರಿ, ವಿ.ಪಿ. ಸಿಂಗ್ರವರು ಕೂಡ ಕಾಂಗ್ರೆಸ್ನಲ್ಲಿ ಇದ್ದವರು. ಇವೆಲ್ಲ ಇತಿಹಾಸ ತಿಳ್ಕೋಬೇಕು. ಇತಿಹಾಸ ತಿಳ್ಕೊಂಡು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ಪಕ್ಷದ ಇತಿಹಾಸ ಗೊತ್ತಿದೆ. ನಾನು ಕುಮಾರಣ್ಣಂಗೆ ಒಂದು ಪ್ರಶ್ನೆ ಈ ದೇಶದ ಚರಿತ್ರೆ, ರಾಜ್ಯದ ಚರಿತ್ರೆ ನಮ್ಮ ರಾಜ್ಯಕ್ಕೆ ತಗೊಂಡು ದೇವರಾಜ ಅರಸು, ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು, ಧರ್ಮಸಿಂಗ್ ಅವರು, ಗುಂಡರಾಯರು, ಸಿದ್ದರಾಮಯ್ಯನವರು, ಇವ್ರನ್ನೆಲ್ಲ ಯಾವ್ದಾದ್ರು ಒಂದು ಪಕ್ಷ ಅಧಿಕಾರ ಕೊಟ್ಟಿದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಎಲ್ಲ ವರ್ಗದ ಜನರ ಬಗ್ಗೆ ಚಿಂತೆ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ಕೊಟ್ಟರೆ, ಯಾವುದೇ ಪ್ರೋಗ್ರಾಮ್. ಈಗ ಬಿಜೆಪಿಯಲ್ಲಾಗಲಿ ಜನತಾದಳದಲ್ಲಾಗಲಿ ಘೋಷಣೆ ಮಾಡಲಿ, ಯಾರೋ ಒಬ್ಬರು ಯಾವ್ದಾದ್ರು ಒಂದು ಹೆಸರು ಕೆಲವರು ಲಿಂಗಾಯತು ಬಿಟ್ಟು ಬೇರೆ ಯಾರ ಹೆಸರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇತಿಹಾಸನೂ ಇಲ್ಲ. ನಾವು ಮಾಡಿಕೊಂಡು ನಮ್ಮ ಪಕ್ಷ ಎಲ್ಲರಿಗೂ ಕಾಲಕ್ಕೆ ಸಂಬಂಧಪಟ್ಟಂಥ ನಾಯಕತ್ವವನ್ನು ಕೊಟ್ಟಿದೆ. ಅವ್ರಿಗೆ ಪಾಲ್ದಾರಿಕೆಯನ್ನು, ರಾಜಕೀಯ ಪಾಲ್ದಾರಿಕೆಯನ್ನು ಕೊಟ್ಟಿದೆ ಮತ್ತು ರಿಸರ್ವೇಷನ್ ಕೊಟ್ಟಿದೆ. ಆ ವೃತ್ತಿಯನ್ನು ಯಾರು ಈ ಕೊರೋನಾ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಿರ್ಬೇಕು. ವೃತ್ತಿ ಮೇಲೆ ಹಣ ಕೊಡಬೇಕು ಅಂತ ಹೋರಾಟ ಮಾಡಿದ್ದೆ ನಾವು. ಹಿಂದೆನೂ ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ಹಂಗೆ ನಾನು ಯಾರಿಗೂ ಭಯ ಪಡುವಂಥ ಅವಕಾಶ ಇಲ್ಲ. ನನಗೆ ನಡ್ಕ ಬರ್ತದೋ ಇಲ್ಲೋ ಅಂತ ಹೇಳಿ ಕುಮಾರಣ್ಣ ಗೊತ್ತಿದೆ. ನಾನು ನಡುಕ್ತೀನೋ ಗಡಗಡ ಅಂತೀನೋ ಅಂತ ಕುಮಾರಣ್ಣ ಗೊತ್ತಿದೆ. ಅವರೇನು ತಂಡ್ರೆ ಇರಲ್ಲ. ರಾಜಕಾರಣ ಮಾತಾಡ್ತಾರೆ, ಪಾಪ ಮಾತಾಡ್ರಿ, ಏನು ತೊಂದರೆ ಇಲ್ಲ. ಬಟ್ ನಮಗೆ ನಾನೀಗಾಗಲೇ ಮೀನುಗಾರರ ಭೇಟಿ ಮಾಡಿದ್ದೇನೆ. ಪದ್ಮಶಾಲಿಗಳು ಮತ್ತು ಮಡಿವಾಳ ಸಮಾಜದವರು, ಬೇರೆ ಬೇರೆ ಎಲ್ಲ ನಮ್ಮ ಲಂಬಾಣಿ ಸಮಾಜದವರು, ವ್ಯೂವರ್ ಸೆಕ್ಷನ್ನು, ದರ್ಜೆಯವರು ಎಲ್ಲರೂ ಒಬ್ಬೊಬ್ಬರು ಭೇಟಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ವರಿಷ್ಠರು ಎಲ್ಲ ಒಬ್ಬರನ್ನ ಏನು ಬಿಡುವಂಥ ಪ್ರಶ್ನೆ ಅಲ್ಲ. ಅವರ ನೋವು ಏನಿದೆ, ಹಿಂದೆ ಬೇಕಾದಷ್ಟು ಮಾಡಿದ್ವಿ, ಮುಂದಕ್ಕೂ ಏನೇನು ವಿಚಾರ ಇದೆ ಅಂತೇಳಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಎಲ್ಲ ಕೂಡ ನಾವು ಮಾಡಬೇಕಾಗಿದೆ. ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಚಿಂತನೆ, ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ, ಒಂದು ರಾಜಕೀಯದ ಒಂದು ಬದ್ಧತೆ.
ಮೊದಲಿಂದನೇ ಇದೆ, ಈಗ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದನ್ನ ಬೆಡ್ ರೆಡಿ ಮಾಡಲಿ, ಹೋಗಿ ಸೇರ್ಕೊತೀವಿ. ಈಶ್ವರಪ್ಪನವರು ನೀವೇ ಒಂದು ಬೆಡ್ ರೆಡಿ ಮಾಡಿಸ್ಕೊಡಿ. ಯಾರು ಏನು ಅಂತ ಅದರಲ್ಲಿ ಯಾರೊಬ್ಬ ಮಂತ್ರಿ ಹೇಳ್ದ 24 ಅವರ್ಸಲ್ಲಿ 5 ಜನ ದೊಡ್ಡ ದೊಡ್ಡ ಲೀಡರ್ ಈಗೆಲ್ಲ ಮಾತಿ ಆಗುತ್ತೆ. ಈಗ ಕಟ್ಟಿರೋ 20 ಜನ ಕ್ಯೂರಿದ್ದಾರೆ ಅಂತ ಹೇಳಿ ನಾವು ಯಾವ್ದಾದ್ರು ಒಬ್ಬನೇ ಹೆಸರು ಹೇಳಿದೀವ? ನಾನು ಒಂದು ಹೆಸರು ಹೇಳಿದೆ. ನನಗೇನಿದೆಯೋ ಎಷ್ಟಿದೆಯೋ ಅದು ನಮ್ಗೆ ಬಿಟ್ಟಿದ್ದಂಥ ವಿಚಾರ. ಯಾಕೆ ಭಯ್ಯ? ಸೊ ಈಗ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕು ಅಂತ ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ಬೆಡ್ ರೆಡಿ ಮಾಡಕ್ಕೆ ಹೇಳಿ, ಹೋಗಿ ದಯವಿಟ್ಟು ನಮಗೆ ಸೇರ್ಬೇಕು. ನಾವು ರಾಜಕೀಯವಾದಂಥ ಶಕ್ತಿ, ಸಾಮಾಜಿಕವಾದಂಥ ಶಕ್ತಿ ಕೊಡಬೇಕಾದ್ರೂ ನಮ್ಮ ಕರ್ತವ್ಯ. ನಾವು ಅದನ್ನೆಲ್ಲ ಕೂತು ನಮ್ಮ ಪಕ್ಷದ